ಸಪ್ತಕ್ಷೇತ್ರಗಳಲ್ಲಿ ಒಂದಾದ ಕುಂಬಾಶಿಯ ಹರಿಹರ ಕ್ಷೇತ್ರದ ಇತಿಹಾಸ ಸುಮಾರು 4ನೇ ಶತಮಾನದ ಹಿಂದೆ ಹೋಗುತ್ತದೆ. ಹರಿಹರ ದೇವಸ್ಥಾನ ಆನೆಗುಡ್ಡೆಯ ಪಶ್ಚಿಮ ಬುಡದಲ್ಲಿದೆ. ಇದು ಕುಂದಾಪುರ ನಗರದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಕುಂಬಾಶಿಯ ಹರಿಹರ ಕ್ಷೇತ್ರ ತ್ರೇತಾಯುಗದಲ್ಲಿ ಮಧುವನವೆಂದು, ದ್ವಾಪರದಲ್ಲಿ ಗೌತಮಾಶ್ರಮವೆಂದು, ಈಗ ಕುಂಬಾಶಿ ಎಂದು ಖ್ಯಾತಿ ಪಡೆದಿದೆ. ಋಷಿ ಗೌತಮನಿಗೆ ಕುಂಬಾಸುರನಿಂದ ಯಜ್ಞಕ್ಕೆ ಭಂಗ ಬಂದಾಗ ವಿನಾಯಕನಿಂದ ವರವನ್ನು ಪಡೆದ ಭೀಮಸೇನನಿಂದ ಕುಂಬಾಸುರನ ವಧೆಯಾಯಿತೆಂದು ಕಥೆಯಿದೆ. ದ್ವಾಪರ ಯುಗದಲ್ಲಿ ಗಂಗೆಯ ಸೊಕ್ಕನ್ನು ಅಡಗಿಸುವಂತೆ ಪಾರ್ವತಿ ಗಣೇಶನಿಗೆ ಸೂಚನೆ ಕೊಟ್ಟಾಗ ಇದೇ ಸಮಯದಲ್ಲಿ ಗೌತಮ ಮುನಿಯ ಆಶ್ರಮ ಕ್ಷಾಮಕ್ಕೆ ತುತ್ತಾಗಿತ್ತು. ಆಗ ಗೌತಮರು ತಮ್ಮ ಶಿಷ್ಯರನ್ನೆಲ್ಲ ಕೂಡಿಕೊಂಡು ನಾಗಾಚಲಕ್ಕೆ ಬಂದು ತಪಸ್ಸನ್ನಾಚರಿಸಿದರು. ಗಣೇಶ ನಾಗಾಚಲಕ್ಕೆ ಬಂದು ಗೌತಮರ ಶಿಷ್ಯನಾದ. ಮಾಯದ ದನವನ್ನೆಲ್ಲ ಸೃಷ್ಟಿಸಿ ಆಶ್ರಮದ ದರ್ಬೆಯನ್ನು ತಿನ್ನುವಂತೆ ಮಾಡಿದ. ಸಿಟ್ಟುಗೊಂಡ ಗೌತಮರು ತಮ್ಮ ಕಮಂಡಲದ ಜಲವನ್ನು ಪ್ರೋಕ್ಷಿಸಿ ಜಾನುವಾರನ್ನು ಸಾಯುವಂತೆ ಮಾಡಿದರು. ಅಲ್ಲದೆ ಶಿಷ್ಯರ ತಪೋಬಲವನ್ನು ಕುಂದುವಂತೆ ಮಾಡಿದರು. ನಡುಗಿ ಹೋದ ಶಿಷ್ಯರು ಗುರುವಿನಲ್ಲಿ ಕ್ಷಮೆಯಾಚಿಸಿದರು. ಶಾಂತರಾದ ಗೌತಮರು ಶಾಪ ವಿಮೋಚನ ಸೂತ್ರವನ್ನು ಬೋಧಿಸಿದರು. ಶಿಷ್ಯರು ಶಿವನ ತಪಸ್ಸು ಮಾಡಿ ಮೆಚ್ಚಿಸಿ ಆಶ್ರಮದಲ್ಲಿ ಗಂಗೆ ಹರಿಯುವಂತೆ ಮಾಡಿದರು. ಜಾನುವಾರುಗಳೆಲ್ಲ ಬದುಕಿಸುವಂತೆ ಮಾಡಿದರು. ಆಗ ಅಲ್ಲಿಗೆ ಬಂದ ಅಗಸ್ತ್ಯರೊಡಗೂಡಿ ದೇವರನ್ನು ಪ್ರಾರ್ಥಿಸಿ ಗಂಗೆಯ ಒಂದಂಶ ಗೌತಮ ಋಷಿಯ ಕಮಂಡಲದಲ್ಲಿರುವಂತೆ ಮಾಡಿದರು. ಇದರಿಂದಾಗಿ ಪಾರ್ವತಿಯ ಇಚ್ಛೆ ಪೂರೈಸಿದಂತಾಯಿತು. ಇದಾದ ನಂತರ ಗಣೇಶ ಕುಂಬಾಶಿಯಲ್ಲಿ ನೆಲೆ ನಿಂತನು. ದೇವಸ್ಥಾನದಲ್ಲಿ ಒಂದು ಬಾವಿ ಇದ್ದು ಅಲ್ಲಿಗೆ ನೀರು ಕಾಶಿಯಿಂದ ಬರುತ್ತಿದೆ ಎಂದು ನಂಬಿಕೆ ಇದೆ. ಇಲ್ಲಿನ ದೇವರ ಅಭಿಷೇಕಕ್ಕೆ ಮತ್ತು ಆನೆಗುಡ್ಡೆ ವಿನಾಯಕ ದೇವರ ಅಭಿಷೇಕಕ್ಕೆ ಇಲ್ಲಿನ ಬಾವಿಯಿಂದ ನೀರನ್ನು ಉಪಯೋಗಿಸುತ್ತಾರೆ. ಗರ್ಭಗುಡಿಯ ಎದುರು ನವರಂಗವಿದೆ. ಪ್ರದಕ್ಷಿಣೆ ಪಥವಿದೆ. ನವರಂಗದ ಎದುರು ಸೇತುವೆಯಿಂದ ದೇವರ ದರ್ಶನಕ್ಕೆ ಆಗಮಿಸುವ ವ್ಯವಸ್ಥೆ ಇದೆ. 1552ರ ಶಿಲಾಶಾಸನದ ಪ್ರಕಾರ ಈ ಕ್ಷೇತ್ರದ ಅಧಿದೇವತೆ ಮಹಾದೇವಲಿಂಗವು ಗರ್ಭಗೃಹದ ಒಳಭಾಗದಲ್ಲಿರುವ ಕುಂಡಿಕೆಯಲ್ಲಿದೆ ಎಂದು ನಂಬಲಾಗಿದೆ. ಸೂರ್ಯ ಪುಷ್ಕರಣಿ ಮತ್ತು ಚಂದ್ರ ಪುಷ್ಕರಣಿ ದೇವಸ್ಥಾನದ ಎಡ ಮತ್ತು ಬಲಭಾಗದಲ್ಲಿದೆ. ಸೂರ್ಯ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಕಣ್ಣಿನ ದೋಷ, ಕಣ್ಣಿನ ಪೊರೆ ಸಮಸ್ಯೆ ನಿವಾರಣೆಯಾಗುತ್ತದೆ ಎಂದು ಇಲ್ಲಿನ ಭಕ್ತರು ನಂಬಿದ್ದಾರೆ. ಕುಂಬಾಶಿಗೆ ಪಾಂಡವರು ವನವಾಸದ ಸಮಯದಲ್ಲಿ ಆಗಮಿಸಿದ್ದರು. ಈ ಸಮಯದಲ್ಲಿ ಹರಿಹರರು ಈ ಕೆರೆಯಲ್ಲಿ ಸ್ನಾನ ಮಾಡುತ್ತಿದ್ದರು ಎಂಬ ಪ್ರತೀತಿ ಇದೆ. ಈಗ ಪೂಜೆಗೊಳ್ಳುತ್ತಿರುವ ಪಂಚಲೋಹದ ಹರಿಹರ ಮೂರ್ತಿ ಸುಂದರವಾಗಿದೆ, ಮೋಹಕವಾಗಿದೆ.